ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ರಮಾ ಏಕಾದಶಿಯ ವಿಶೇಷತೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ. ಎಲ್ಲ ಉಪವಾಸಗಳಲ್ಲಿ ರಮಾ ಏಕಾದಶಿ ಉಪವಾಸವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಪಂಚಾಂಗದ ಪ್ರಕಾರ ಆಶ್ವಿಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ರಮಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ಸಂಪತ್ತನ್ನು ಬಯಸುವವರು ಈ ಏಕಾದಶಿಯನ್ನು ಆಚರಿಸಲು ಕಾಯುತ್ತಿರುತ್ತಾರೆ. ಏಕೆಂದರೆ ಈ ಏಕಾದಶಿಯ ಮೇಲೆ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ರಮಾ ಏಕಾದಶಿಯಂದು ಲಕ್ಷ್ಮೀ ದೇವಿಯು ರಮಾ ರೂಪವನ್ನು ಮತ್ತು ವಿಷ್ಣುವಿನ ಕೇಶವ ರೂಪವನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ. ರಮಾ ಏಕಾದಶಿಯನ್ನು ಆಚರಿಸಲು ಅದರದ್ದೇ ಆದ ವಿಧಿವಿಧಾನಗಳಿವೆ. ರಮಾ ಏಕಾದಶಿಯನ್ನು ಆಚರಿಸುವ ಮೂಲಕ ಸಂಪತ್ತು ಮತ್ತು ಸಮೃದ್ಧಿಯನ್ನು ಗಳಿಸಬಹುದೆಂಬ ನಂಬಿಕೆ ಇದೆ. ರಮಾ ಏಕಾದಶಿ ಚಾತುರ್ಮಾಸದ ಕೊನೆಯ ಏಕಾದಶಿ. ಈ ಸಮಯದಲ್ಲಿ ಚಾತುರ್ಮಾಸಗಳು ಚಾಲನೆಯಲ್ಲಿರುತ್ತದೆ. ಚಾತುರ್ಮಾಸದಲ್ಲಿ ವಿಷ್ಣುವು ವಿಶ್ರಾಂತಿ ಪಡೆಯಲು ಪಾತಾಳ ಲೋಕಕ್ಕೆ ಹೋಗುತ್ತಾರೆ ಮತ್ತು ಭೂಮಿಯನ್ನು ಶಿವನಿಗೆ ಒಪ್ಪಿಸಲಾಗುತ್ತದೆ. ಏಕಾದಶಿ ಉಪವಾಸವು ಎಲ್ಲರ ಆಶಯಗಳನ್ನು ಈಡೇರಿಸುತ್ತದೆ ಮತ್ತು ಮೋಕ್ಷದತ್ತ ಒಲವನ್ನು ಮೂಡಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಉಪವಾಸದ ಸದ್ಗುಣವನ್ನು ಸಾಧಿಸಿದ ನಂತರವೇ ನಿಯಮಗಳನ್ನು ಗಂಭೀರವಾಗಿ ಪಾಲಿಸಬೇಕು. ನಿಯಮದ ಪ್ರಕಾರ ಏಕಾದಶಿ ಉಪವಾಸದ ಪ್ರಾರಂಭವು ದಶಮಿಯ ದಿನ ಕೊನೆಯಲ್ಲಿ ಪ್ರಾರಂಭವಾಗುತ್ತದೆ. ಆದ್ದರಿಂದ ದಶಮಿ ತಿಥಿಯಲ್ಲಿ ಸೂರ್ಯಾಸ್ತದ ನಂತರ ಆಹಾರವನ್ನು ತೆಗೆದುಕೊಳ್ಳಬಾರದು. ಮುಂಜಾನೆ ಸ್ನಾನ ಮಾಡಿ ನಂತರ ಪೂಜೆ ಪ್ರಾರಂಭವಾಗಬೇಕು. ಧೂಪ, ತುಳಸಿ ಪತ್ರಗಳು, ದೀಪಗಳು, ನೈವೇದ್ಯ, ಹೂಗಳು ಮತ್ತು ಹಣ್ಣುಗಳನ್ನು ಪೂಜೆಯಲ್ಲಿ ಬಳಸಬೇಕು. ಈ ದಿನ ವಿಷ್ಣುವನ್ನು ಹಳದಿ ಬಟ್ಟೆ ಮತ್ತು ಹೂವುಗಳಿಂದ ಅಲಂಕರಿಸಬೇಕು. ಇದರ ನಂತರವೇ ಪೂಜೆಯನ್ನು ಪ್ರಾರಂಭಿಸಬೇಕು. ಏಕಾದಶಿ ಉಪವಾಸದ ಪಾರಣೆ ಕೂಡ ಮುಖ್ಯ. ಏಕಾದಶಿ ಉಪವಾಸವನ್ನು ದ್ವಾದಶಿ ದಿನದಂದೇ ಮುಗಿಸಬೇಕು. ಹಿಂದೂ ನಂಬಿಕೆಗಳ ಪ್ರಕಾರ ರಮಾ ಏಕಾದಶಿಯನ್ನು ಅತ್ಯಂತ ಮಂಗಳಕರ ಮತ್ತು ಮಹತ್ವದ ಏಕಾದಶಿ ಎಂದು ಪರಿಗಣಿಸಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಆಶ್ವಿಜ ಮಾಸದ ಕೃಷ್ಣ ಪಕ್ಷದಲ್ಲಿ 11ನೇ ದಿನದಂದು ರಮಾ ಏಕಾದಶಿ ಆಚರಿಸಲಾಗುತ್ತದೆ. ಇದು ದೀಪಾವಳಿ ಆಚರಣೆಗಳಿಗೆ 4 ದಿನಗಳ ಮೊದಲು ಬರುತ್ತದೆ. ರಮಾ ಏಕಾದಶಿ ವ್ರತವನ್ನು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಅತ್ಯಂತ ಮಹತ್ವದ ಏಕಾದಶಿ ಉಪವಾಸವೆಂದು ಗುರುತಿಸಲಾಗಿದೆ. ಏಕೆಂದರೆ ಈ ಉಪವಾಸವನ್ನು ಧಾರ್ಮಿಕವಾಗಿ ಆಚರಿಸುವ ಮೂಲಕ ಭಕ್ತರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗಬಹುದು. ರಮಾ ಏಕಾದಶಿಯ ವ್ರತದ ಕಥೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೇನೆ. ಪೂರ್ವದಲ್ಲಿ ಮುಚುಕುಂದ ಎಂಬ ರಾಜನಿದ್ದನು. ಅವನು ಪರಮ ವಿಷ್ಣು ಭಕ್ತ. ಸಾಕ್ಷಾತ್ ಇಂದ್ರ, ಅಷ್ಟದಿಕ್ಪಾಲಕರಾದ ವರುಣ, ಅಗ್ನಿ, ಕುಬೇರ, ವಿಭೀಷಣ, ವಾಯು, ಯಮ ಇವನ ಪರಮ ಮಿತ್ರರು. ಪ್ರಜೆಗಳು ತೃಪ್ತರಾಗಿದ್ದರು. ಅವನಿಗೆ ಪರಮ ವಿಷ್ಣು ಭಕ್ತೆ ಚಂದ್ರಭಾಗಳೆಂಬ ಒಬ್ಬ ಮಗಳಿದ್ದಳು. ಅವಳು ಚಂದ್ರಸೇನಿ ಮಗ ಶೋಭನನೆಂಬ ರಾಜಕುಮಾರನನ್ನು ವಿವಾಹವಾಗಿದ್ದಳು. ಒಂದು ದಿನ ಚಂದ್ರಭಾಗಳು ತನ್ನ ಪತಿಯೊಡನೆ ತಂದೆಯ ಮನೆಗೆ ಆಗಮಿಸಿದಳು. ಆಗಲೇ ಏಕಾದಶಿಯ ದಿನವೂ ಬಂದಿತು. ಇದರಿಂದ ಗಲಿಬಿಲಿಗೊಂಡ ರಾಜಕುಮಾರಿ ಚಂದ್ರಭಾಗ ತಾನು ಏಕಾದಶಿಯ ಪರಮ ಭಕ್ತೆ, ಅದರಲ್ಲೂ ನಿರ್ಜಲ ಏಕಾದಶಿ ಮಾಡುವವಳು. ಆದರೆ ನನ್ನ ಪತಿ ಶೋಭನ ಉಪವಾಸ ತಡೆಯದಷ್ಟು ಆಸಕ್ತ. ಏನು ಮಾಡುವುದೆಂದು ಯೋಚಿಸಿರುವಾಗಲೇ ರಾಜನ ಡಂಗುರವು ಕೇಳಿಬಂತು. ಈ ದಿನ ಏಕಾದಶಿ, ಯಾರು ಏನನ್ನು ತಿನ್ನಬಾರದು ಎಂದು. ಇದರಿಂದ ವಿಚಲಿತನಾದ ಶೋಭನ ತನ್ನ ಮಡದಿಯ ಬಳಿ ಹೇಳಿಕೊಂಡನು. ನನಗೆ ಉಪವಾಸ ತಡೆಯಲು ಆಗದು. ನನ್ನ ಪ್ರಕೃತಿ ಸರಿಯಿಲ್ಲ. ನಿನ್ನ ತಂದೆ ಡಂಗುರದಿಂದ ರಾಜಶಾಸನ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಏಕಾದಶಿ ದಿನ ಏನನ್ನು ತಿನ್ನುವಂತಿಲ್ಲ, ನೀರು ಸಹ ಕುಡಿಯುವಂತಿಲ್ಲ. ನಮ್ಮ ರಾಜ್ಯದ ಆನೆ, ಕುದುರೆ, ಹಸು, ಕರು, ಪಶು ಪಕ್ಷಿಗಳು ಯಾರೂ ಏಕಾದಶಿ ವ್ರತ ಭಂಗ ಮಾಡುವಂತಿಲ್ಲ. ಮಾಡಿದರೆ ಲೋಕನಿಂದನೆ ಮತ್ತು ರಾಜಶಾಸನಕ್ಕೂ ಒಳಗಾಗುತ್ತಾರೆ. ಹೇಗಾದರೂ ಮಾಡಿ ಈ ಏಕಾದಶಿ ಉಪವಾಸವನ್ನು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಮಾಡಿಬಿಡಿ ಎಂದು ನಿವೇದಿಸಿಕೊಂಡಳು ಚಂದ್ರಭಾಗ.
ಅದರಿಂದ ಶೋಭನನು ವ್ರತ ಸಂಕಲ್ಪ ಮಾಡಿ ಆರಂಭಿಸಿದನು. ಅವನಲ್ಲಿ ಉಪವಾಸ ತಡೆಯುವ ಶಕ್ತಿಯೇ ಇರಲಿಲ್ಲ. ಆದರೂ ಮನಸ್ಥೈರ್ಯ ಮಾಡಿದನು. ಹಸಿವೆಯಿಂದ ಸಂಕಟ ಶುರುವಾಯಿತು. ತಾಳಲಾರದೆ ಒದ್ದಾಡುತ್ತಾ ಹಗಲು ಕಳೆದ. ರಾತ್ರಿಯೂ ಆಯಿತು. ಭಯಂಕರ ಸಂಕಟದಿಂದ ಬೆಳಗಿನವರೆಗೆ ನೆಲದ ಮೇಲೆ ಬಿದ್ದು ಒದ್ದಾಡಿ ಉರುಳಾಡಿದ. ದ್ವಾದಶಿಯ ದಿನ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಹಸಿವು ತಾಳಲಾರದೆ ಮರಣ ಹೊಂದಿದ. ಮಹಾರಾಜ ಮುಚುಕುಂದನು ಅಳಿಯನಿಗೆ ಕರ್ಮಗಳನ್ನು ಮಾಡಿದನು. ಅನಂತರ ಶೋಭನನ ಪತ್ನಿ ಚಂದ್ರಭಾಗಳು ತಂದೆ ಜೊತೆಯೇ ಉಳಿದುಕೊಂಡಳು. ಶೋಭನನು ರಮಾ ಏಕಾದಶಿ ಮಾಡಿದ ಫಲವಾಗಿ ಅದರ ಪ್ರಭಾವದಿಂದ ಮಂದಾರಚಲದ ದೇವಲಾಪುರ ಎಂಬ ನಗರದಲ್ಲಿ ಮಹಾರಾಜನಾಗಿ ಜನಿಸಿದನು. ಅದು ಗಂಧರ್ವ ರಾಜ್ಯ. ಅದರಿಂದ ಬಹಳ ಐಶ್ವರ್ಯವಂತನಾಗಿ ಸಕಲ ಸೌಭಾಗ್ಯವನ್ನು ಪಡೆದು ದೇವಸುಂದರಿ ಅಪ್ಸೆಯರ ಸೇವೆಯಿಂದ ರತ್ನ ಸಿಂಹಾಸನದಲ್ಲಿ ಕುಳಿತು ರಾಜ್ಯವಾಳುತ್ತಿದ್ದನು. ರಾಜ ಮುಚುಕುಂದನ ರಾಜಧಾನಿಯ ಸೋಮಶರ್ಮನೆಂಬ ವಿದ್ವಾಂಸರು ತೀರ್ಥಯಾತ್ರೆ ಮಾಡುತ್ತಾ ದೇವಲಾಪುರಕ್ಕೆ ಬಂದರು. ಅಲ್ಲಿ ರಾಜ ಸಿಂಹಾಸನದಲ್ಲಿ ಕುಳಿತ ಶೋಭನನನ್ನು ನೋಡಿ ಆಶ್ಚರ್ಯವಾಯಿತು. ಇವನು ನಮ್ಮ ರಾಜನ ಅಳಿಯನಾದ ಶೋಭನನೇ ಇರಬೇಕೆಂದು ಹತ್ತಿರ ಹೋದನು. ಆ ಶೋಭನನೇ ತನ್ನ ಮಾವನ ರಾಜ್ಯದ ವಿದ್ವಾಂಸನೆಂದು ಪೂರ್ವಜನ್ಮದ ನೆನಪಾಗಿ ಆಸನದಿಂದ ಕೆಳಗಿಳಿದು ಭಕ್ತಿಯಿಂದ ಆ ವಿದ್ವಾಂಸನಿಗೆ ವಂದಿಸಿ ಕರೆದು ಅರಮನೆಯಲ್ಲಿ ಕುಶಲೋಪರಿ ವಿಚಾರಿಸಿದನು. ತನ್ನ ಮಾವ ತನ್ನ ಪತ್ನಿಯಾದ ಚಂದ್ರಭಾಗಳ ಕ್ಷೇಮವನ್ನು ವಿಚಾರಿಸಿದನು. ಅನಂತರ ಆ ವಿದ್ವಾಂಸನು, ರಾಜೇಂದ್ರನೇ, ಇಂತಹ ಸುಂದರ ರಮಣೀಯ ಅದ್ಭುತ ಐಶ್ವರ್ಯಭರಿತ ನಗರವನ್ನು ನಾನು ಎಂದೂ ನೋಡಿಲ್ಲ. ನೀನು ಹೇಗೆ ಈ ರಾಜ್ಯದ ರಾಜನಾದೆ ಎಂದು ಕೇಳಿದನು. ಆಗ ಶೋಭನನು, ನಾನು ಪೂರ್ವ ಜನ್ಮದಲ್ಲಿ ಮಾಡಿದ ಏಕಾದಶಿ ವ್ರತದ ಫಲದಿಂದಲೇ ಈ ಜನ್ಮದಲ್ಲಿ ಮಹಾರಾಜನಾಗಿ ಈ ದೇವಲಾಪುರ ರಾಜ್ಯವನ್ನು ಪಡೆದೆ. ಆದರೆ ಇದು ಸ್ಥಿರವಲ್ಲ. ಏಕೆಂದರೆ ರಮಾ ಏಕಾದಶಿ ವ್ರತವನ್ನು ನಾನು ಶ್ರದ್ಧೆಯಿಂದ ಮಾಡದೆ ಮಾವನ ಶಾಸನ ಭಯದಿಂದ ಮಾಡಿದೆ. ಆದ್ದರಿಂದ ನನಗೆ ಈ ರಾಜ್ಯ ಅಸ್ಥಿರವಾಗಿ ದೊರಕಿದೆ. ಇದು ಸ್ಥಿರವಾಗಬೇಕಾದರೆ ನೀನು ನನ್ನ ಪತ್ನಿಯಾದ ಚಂದ್ರಭಾಗಳಿಗೆ ನನ್ನ ಸಮಾಚಾರ ತಿಳಿಸಿ ಅವಳು ಈ ರಾಜ್ಯವನ್ನು ನನಗೆ ಸ್ಥಿರವಾಗುವಂತೆ ಮಾಡಲು ಹೇಳು ಎಂದು ಹೇಳಿ ಕಳಿಸಿದನು. ಆ ವಿದ್ವಾಂಸನು ತನ್ನ ರಾಜ್ಯಕ್ಕೆ ಬಂದು ಮುಚುಕುಂದನ ಕುಮಾರಿ ಚಂದ್ರಭಾಗಳಿಗೆ ವಿಷಯ ತಿಳಿಸಿದನು. ಅವಳು ತನ್ನ ಪತಿಯ ವಿಚಾರ ತಿಳಿದು ಸಂತೋಷಪಟ್ಟು ಆತನನ್ನು ನೋಡಲು ಅವನಲ್ಲಿಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡಳು. ಮಂದಾರಚಲದ ಹತ್ತಿರ ವಾಮದೇವ ಮಹರ್ಷಿಯ ಆಶ್ರಮಕ್ಕೆ ಹೋದ ಸೋಮಶರ್ಮನು ಚಂದ್ರಭಾಗ ಮತ್ತು ಶೋಭನನ ವಿಷಯ ತಿಳಿಸಿ ಅವಳಿಗೆ ದಿವ್ಯ ಶರೀರ ನೀಡುವಂತೆ ಮಾಡಿದರೆ ಅವಳ ಪತಿಯ ಜೊತೆ ಸೇರಬಹುದೆಂದು ವಿನಂತಿಸಿದನು. ಆ ಮಹಾಮುನಿಯು ಮಂತ್ರಜಲದಿಂದ ಪ್ರೋಕ್ಷಣೆ ಮಾಡಿದ ಫಲವಾಗಿ ದಿವ್ಯ ಶರೀರ ಪಡೆದು ಅವಳ ಪತಿಯನ್ನು ನೋಡುವಂತೆ ಆಯಿತು. ಶೋಭನನು ತನ್ನ ಪತ್ನಿಯನ್ನು ನೋಡಿ ಅತಿ ಸಂತೋಷಭರಿತನಾದನು. ರಾಜೇಂದ್ರನೇ, ನಾನು ತಂದೆ ಮನೆಯಲ್ಲಿ 8 ವರ್ಷದಿಂದಲೇ ಈ ಏಕಾದಶಿ ವ್ರತ ಆರಂಭಿಸಿದೆ. ಇಂದಿಗೂ ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ಆ ಏಕಾದಶಿ ಪುಣ್ಯದಿಂದ ಈ ದಿವ್ಯ ಶರೀರ ಪಡೆದು ಕಳೆದ ನನ್ನ ಪತಿಯನ್ನು ಸೇರಿದೆ. ನೀನು ಈ ಏಕಾದಶಿ ವ್ರತವನ್ನು ತಪ್ಪದೆ ಮಾಡು. ನಿನ್ನ ರಾಜ್ಯ ನಿನಗೆ ಸ್ಥಿರವಾಗುವುದು ಎಂದು ಹೇಳಿದಳು. ಚಂದ್ರಭಾಗಳ ಮಾತಿನಂತೆ ಶೋಭನನು ವ್ರತವನ್ನು ಮಾಡಿ ತನ್ನ ರಾಜ್ಯ ಸ್ಥಿರವಾಗಿ ಪಡೆದು ಅನಂತ ಕಾಲದವರೆಗೂ ತನ್ನ ಪತ್ನಿಯ ಜೊತೆ ಸುಖವಾಗಿ ರಾಜ್ಯಭಾರ ಮಾಡಿದನು. ಈ ದಿನದಂದು ಭಕ್ತರು ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಮಹಿಮೆಗಳನ್ನು ಕೇಳುವುದರ ಮೂಲಕ ಭಜನೆಗಳನ್ನು ಮತ್ತು ಕೀರ್ತನೆಗಳನ್ನು ಹಾಡುವ ಮೂಲಕ ಇಡೀ ರಾತ್ರಿಯನ್ನು ಕಳೆಯುತ್ತಾರೆ. ಈ ಪದವು ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಭಕ್ತರು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಮಧ್ಯರಾತ್ರಿ ಜಾಗರಣೆ ಸಮಯದಲ್ಲಿ ಭಕ್ತರು ಭಗವದ್ಗೀತೆಯನ್ನು ಕೂಡ ಓದುತ್ತಾರೆ. ಬ್ರಹ್ಮ ವೈವರ್ತ ಪುರಾಣದಂತಹ ಹಿಂದೂ ನಂಬಿಕೆಗಳು ಮತ್ತು ಧರ್ಮ ಗ್ರಂಥಗಳ ಪ್ರಕಾರ ರಮಾ ಏಕಾದಶಿ ಉಪವಾಸವನ್ನು ಆಚರಿಸುವ ಮೂಲಕ ತಮ್ಮ ಎಲ್ಲ ಹಿಂದಿನ ಪಾಪಗಳಿಂದ ಮುಕ್ತರಾಗುತ್ತಾರೆ. ಈ ದಿನ ವಿಷ್ಣುವಿನ ಮಹಿಮೆಗಳನ್ನು ಕೇಳುವ ಭಕ್ತರು ಮೋಕ್ಷವನ್ನು ಸಾಧಿಸುತ್ತಾರೆ.
ಹಲವಾರು ಅಶ್ವಮೇಧ ಯಜ್ಞಗಳು ಮತ್ತು ರಾಜಸೂಯ ಯಜ್ಞಗಳನ್ನು ಮಾಡುವುದರಿಂದ ಸಾಧಿಸುವ ಪುಣ್ಯಕ್ಕಿಂತ ಈ ವ್ರತವನ್ನು ಆಚರಿಸುವ ಮೂಲಕ ಸಾಧಿಸುವ ಪುಣ್ಯವು ಅತಿ ಹೆಚ್ಚು. ಈ ಉಪವಾಸವನ್ನು ಶ್ರದ್ಧೆಯಿಂದ ಆಚರಿಸುವ ಭಕ್ತರು ತಮ್ಮ ಜೀವನದಲ್ಲಿ ಅಗಾಧವಾದ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ರಮಾ ಏಕಾದಶಿಯು ಬಯಸಿದ್ದೆಲ್ಲ ನೀಡುವ ಕಾಮಧೇನು ಎಂದು ಹೇಳಲಾಗುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.